ಈ ಒಂದು ಪಾತ್ರೆಗೆ ನಾನು ಒಂದು ದೊಡ್ಡ ಸೈಜದ ಈರುಳ್ಳಿಯನ್ನು ಈ ರೀತಿ ಉದ್ದುದ್ದಾಗಿ ತೆಳವಾಗಿ ಕಟ್ ಮಾಡ್ಕೊಂಡಿದ್ರಿ. ಸಣ್ಣದಾಗಿ ಕಟ್ ಮಾಡ್ಕೋಬೇಡ್ರಿ, ಈ ರೀತಿ ಉದ್ದುದ್ದಾಗಿನೇ ಕಟ್ ಮಾಡಿ ಹಾಕಿರಿ. ಮೀಡಿಯಮ್ ಸೈಜ್ ಇದ್ದಿದ್ರೆ 2 ಈರುಳ್ಳಿಯನ್ನು ಹಾಕಿರಿ. ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ರೀ. ಒಂದು 3 ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕೋರಿ. ಒಂದು ಸ್ವಲ್ಪ ಕರಿಬೇವು ಸೊಪ್ಪನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡ್ತದೆ, ಹಾಕಿರಿ, ಸ್ಕಿಪ್ ಮಾಡಬೇಡ್ರಿ. 1 ಸ್ಪೂನ್ ಆಗಷ್ಟು ಶುಂಠಿಯನ್ನು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. 1 ಸ್ಪೂನ್ ಆಗಷ್ಟು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಮಿಕ್ಸ್ ಮಾಡ್ಕೊಂಡ್ರೆ ಆ ಈರುಳ್ಳಿ, ಶುಂಠಿ, ಕೊತ್ತಂಬರಿ ಎಲ್ಲ ಮಿಕ್ಸ್ ಆಗಲಿ ರೀ. ಮತ್ತು ಈರುಳ್ಳಿ ಈ ರೀತಿ ಮಿಕ್ಸ್ ಮಾಡೋದ್ರಿಂದ ನೀರು ಬಿಡ್ತದೆ ರೀ ಇದೊಂಚೂರು. ನೋಡಿ, ಉಪ್ಪು ಅದೆಲ್ಲ ಸೇರೋದ್ರಿಂದ ನೋಡಿ. ಮತ್ತು ಈರುಳ್ಳಿನೂ ಮೆತ್ತಗೂ ಆಗ್ತದೆ ರೀ ಅವಾಗ. ಇದಕ್ಕೆ ನಾನು 1 ಬಟ್ಲಾಗಷ್ಟು ಸಣ್ಣ ರವೆ, ಏನು ಉಪ್ಪಿಟ್ಟು ರವೆ ಅಂತ ಕರಿತೀವಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ. ಈರುಳ್ಳಿ ಮಸಾಲೆ ಅದೇನೈತಲ್ರಿ ಅದು ರವೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗಲಿ ರೀ. ನೋಡಿ, ಅಂದ್ರೆ ಆ ಈರುಳ್ಳಿ ಸ್ವಲ್ಪ ನೀರು ಬಿಟ್ಟಿರ್ತದಲ್ರಿ, ಆ ರವೆನೂ ಅದರಲ್ಲಿನೂ ಒಂಚೂರು ನೆಂದಂಗೆ ಆಗ್ತದೆ ರೀ. ಈಗ ಅದು ಚೆನ್ನಾಗಿ ಮಿಕ್ಸ್ ಆಗಿದೆ ರೀ. ಇದಕ್ಕೆ ನಾನು 1 ಸ್ಪೂನ್ ಆಗಷ್ಟು ಬಿಸಿ ಬಿಸಿಯಾಗಿರುವಂಥ ಎಣ್ಣೆನ ಹಾಕ್ತಾಯಿದ್ದೀನಿ. ನೋಡಿ, ಈ ರೀತಿ ಹಾಕಿದ್ಮೇಲೆ ಬಬಲ್ಸ್ ಬರ್ತೈತೆ, ಅಂದ್ರೆ ಅದು ಚೆನ್ನಾಗಿ ಕಾಯ್ದೈತೆ ನಾನು. ಈಗ ಅದನ್ನು ಮಿಕ್ಸ್ ಮಾಡ್ಕೊಂಡ್ರೆ ನಾನು ಇಲ್ಲಿ ಸೋಡಾ ಹಾಕ್ತೇನೆ ಮಾಡಿ ತೋರಿಸ್ತಾ ಇದ್ದೀನಿ ರೀ. ನೋಡಿ, ಎಣ್ಣೆ ತುಂಬ ಬಿಸಿ ಅದ, ಸ್ಪೂನಿಂದ ಮಿಕ್ಸ್ ಮಾಡ್ಕೊಂಡಿದ್ದೀನಿ ರೀ. ನೋಡಿ, ಇದಕ್ಕೊಂದು ಸ್ವಲ್ಪ ನಾನಿಲ್ಲಿ ಅರ್ಧ ಬಟ್ಲಾಗಷ್ಟು ಮೊಸರನ್ನು ತೊಗೊಂಡಿದ್ದೀನಿ. ಇದಕ್ಕೆ ಎಷ್ಟು ಮೊಸರು ಹಿಡಿಸ್ತದೋ ಅಷ್ಟನ್ನೇ ಹಾಕ್ಬೇಕು ರೀ. ಅಂದರೆ ಇದನ್ನ ಹಿಟ್ಟನ್ನು ಮೊಸರಿನಲ್ಲಿನೇ ಕಲಿಸಿ ರೆಡಿ ಮಾಡ್ಬೇಕು ರೀ. ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ. ತುಂಬ ಗಟ್ಟಿನೂ ಅಲ್ಲ, ತುಂಬ ಸಾಫ್ಟೂ ಅಲ್ಲ, ಆ ರೀತಿ ಹಿಟ್ಟನ್ನು ಕಲಿಸಿ ರೆಡಿ ಮಾಡ್ಕೋಬೇಕ್ರಿ. ಅದಕ್ಕೆ ಸ್ವಲ್ಪ ಮೊಸರನ್ನು ಹಾಕಿ ನೋಡಿ, ಅಷ್ಟೇ ಮೊಸರು ಹಾಕಿದ್ದೀನಿ ನಾನು, ಆದಷ್ಟು ಮೊಸರು ಉಳಿದದ ನೋಡಿ. ಈಗ ಈ ರವೆ ಚೆಂದಂಗೆ ನೆನಿಬೇಕ್ರಿ. ಇದನ್ನು ಮುಚ್ಚಿ ಅರ್ಧ ಗಂಟೆ ತೆಗೆದಿಡ್ತೀನಿ ರೀ ನಾನು. ನೋಡಿ, ಅರ್ಧ ಗಂಟೆ ಆಗಿದೆ. ರವೆ ಆ ಮೊಸರನ್ನು ಹಿರ್ಕೊಂಡು ಇನ್ನೊಂದು ಚೂರ ಗಟ್ಟಿನೂ ಆಗಿರ್ತದೆ ರೀ. ಇದು ಇಷ್ಟು ಕರೆಕ್ಟಾಗಿ ರೆಡಿ ಆಗಿದೆ ರೀ. ಇದೇ ರೀತಿಯೇ ಆಗಬೇಕು ರೀ. ಈಗ ನೋಡಿ, ನಾನಿಲ್ಲಿ ಇದನ್ನು ನಾನು ಕತ್ತಕ ಸೈಡಿಗೆ ಇಡ್ತೀನಿ. ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೋತೀನಿ. ಇಲ್ಲಿ ಹೋಳಿಗೆ ಮಾಡೋ ಶೀಟನ್ನು ತೊಗೊಂಡಿದ್ದೀನಿ. ನೀವು ಪ್ಲಾಸ್ಟಿಕ್ ಕವರು ಅಥವಾ ಪ್ಲಾಸ್ಟಿಕ್ ಪೇಪರ್ ಮೇಲೆ, ಬಟರ್ ಪೇಪರ್ ಮೇಲೂ ತಟ್ಕೋಬೋದು. ಇದಕ್ಕೊಂದು ಸ್ವಲ್ಪ ಎಣ್ಣೆನ ಹಚ್ತೀನಿ ರೀ. ನೋಡಿ, ಇಷ್ಟಷ್ಟೇ ತೊಗೊಂಡು ಈಗ ವಡೆಯನ್ನು ಈ ರೀತಿ ತಟ್ಕೊಳ್ಳಿ. ನೋಡಿ, ತುಂಬ ದಪ್ಪಾಗಿ ತಟ್ಟಬಾರ್ದು ರೀ, ತೆಳುವಾಗಿ ತಟ್ಟಬೇಕದು. ಕ್ರಿಸ್ಪಿನೂ ಬರ್ತದೆ, ಟೇಸ್ಟೂ ಚೆನ್ನಾಗಿ ಬರ್ತದೆ ರೀ. ನೋಡಿ, ಇಲ್ಲಾಂದ್ರೆ ಬಟರ್ ಪೇಪರ್ ಮೇಲೆ ನಿಮಗೆ ಯಾವ ರೀತಿ ಅನುಕೂಲ ಐತಿಲ್ಲ ಆ ರೀತಿ ಮೇಲೆ ತಟ್ಕೊರಿ ನೀವು. ನೋಡಿ, ಈ ರೀತಿ ತಟ್ಟಬೇಕ್ರಿ ಅದನ್ನು. ನೋಡಿ, ಎಷ್ಟು ದೊಡ್ಡ ಆಗಿನೇ ತೆಳುವಾಗಿಲ್ಲ ರೀ. ಅಥವಾ ಇನ್ನೊಂದು ಸ್ವಲ್ಪ ಹಿಟ್ಟು ಕಡಿಮೆ ಹಿಡಿದು ಸಣ್ಣ ಸಣ್ಣ ಆಗಿರೋ ತಟ್ಕೊರಿ ನೀವು. ನೋಡಿ, ಈಗ ಆಲ್ರೆಡಿ ಎಣ್ಣೆನ ಕಾಲಕ್ಕೆ ಇಟ್ಟಿಂದ ಎಣ್ಣೆಯಲ್ಲಿ ಕರೆದ್ಬಿಟ್ಟು ತೋರಿಸ್ತೀನಿ. ನೋಡಿ, ಇದೇ ರೀತಿ ಗ್ಯಾಸು ಮೀಡಿಯಮ್ ಫ್ಲೇಮ್ದಲ್ಲೇ ಇರಲಿ ರೀ. ಇದು ಕೆಂಪಗಾಗೋವರೆಗೂ ಕರಿಬೇಕು ರೀ. ನೋಡಿ, ತಿರುಗಿಬಿಟ್ಟು ಚೆನ್ನಾಗಿ ಕರೆದ್ಬಿಟ್ಟು ತೊಗೋತೀನಿ. ನೋಡಿರಿ, ಇಲ್ಲಿ ನಾನಿಲ್ಲಿ ಸೋಡಾದೇನೂ ಹಾಕಿಲ್ಲ, ಎಣ್ಣೆನೂ ತುಂಬ ಹಿಡಿಯಲ್ಲ, ಮತ್ತು ತೆಳುವಾಗಿ ತಟ್ಟೋದ್ರಿಂದ ಕ್ರಿಸ್ಪಿನೂ ಆಗಿರ್ತಾವೆ. ಟೇಸ್ಟು ತುಂಬಾ ಚೆನ್ನಾಗಿ ಬರ್ತದೆ ರೀ. ಇನ್ನೊಂದನ್ನು ಕರೆದ್ಬಿಟ್ಟು ತೋರಿಸ್ತೀನಿ ರೀ ನಾನು. ನೀವು ನೋಡಿ, ಎಲ್ಲರ ಜರ್ನಿ ಟ್ರಿಪ್ಪಿಗೆ ನೀವು ಹೊಂಟಿದ್ರಂದ್ರೆ ಈ ರೀತಿಯೂ ಮಾಡ್ಕೊಂಡ್ಬಿಟ್ಟು ಒಯ್ಬೋದು ರೀ. ನೋಡಿ, ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ. ನೋಡಿ, ಎರಡನ್ನು ಕರೆದ್ಬಿಟ್ಟು ತೋರಿಸ್ತೀನಿ ರೀ. ಒಂದೇ ಥರದ ಸಾಯಂಕಾಲ ತಿಂಡಿ ಅಥವಾ ಬ್ರೇಕ್ಫಾಸ್ಟ್ ಬೋರ್ ಆಗಿತ್ತಂದ್ರೆ ಈ ರೀತಿ ಹೊಸ ಥರದ ರವೆಯ ವಡೆಯನ್ನು ಮಾಡ್ಕೊಂಡು ತಿನ್ನಿರಿ. ಒಂದು ಬಿಸಿ ಬಿಸಿ ಹೀಗೇನೂ ತಿನ್ಬೋದು, ಸಾಸ್ ಜೊತೆ ತಿನ್ಬೋದು, ಕೊಬ್ಬರಿ ಚಟ್ನಿ ಜೊತೆನೂ ತಿನ್ಬೋದು. ತುಂಬಾ ಟೇಸ್ಟಿಯಾಗಿರ್ತವೆ. ನೋಡಿ, ರವೆಯಿಂದ ಒಂದೇ ಥರದ ಉಪ್ಪಿಟ್ಟು ದೋಸೆ ಮಾಡ್ಕೊಂಡಿರ್ತೀರಿ. ಈ ವಡೆಯನ್ನು ಒಮ್ಮೆ ಖಂಡಿತನೂ ಟ್ರೈ ಮಾಡಿರಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ನನಗೆ ಸಪೋರ್ಟ್ ಮಾಡೋಕ್ಕೆ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇಲ್ಲಿ ನಾನು ನಿಮಗೆ ಕ್ಷಮೆ ಕೇಳ್ತೀನಿ. ಇಲ್ಲಿ ವಿಡಿಯೋ ರೆಕಾರ್ಡ್ ಮಾಡೋ ಮುಂದೆ ಅದು ಮೊಬೈಲದ ರೇಷೋ ಚೇಂಜ್ ಆಗಿದೆ.
ನಾನು ನೋಡಿಲ್ಲ, ಅಬ್ಸರ್ವ್ ಮಾಡಿಲ್ಲ. ಅದಕ್ಕೆ ಇದೇನಾಗಿದೆ 16/9 ಇದ್ದಿದ್ದು 9/16 ಆಗೈತಿ. ಈ ಒಂದು ಪಾತ್ರೆಗೆ ನಾನಿಲ್ಲಿ ಈ ಬಟ್ಲೆ 3 ಬಟ್ಲಾಗಷ್ಟು ಚಿರೋಟಿ ರವೆಯನ್ನು ತೊಗೊಂಡಿದ್ರಿ. ನಿಮ್ಮ ಕಡೆ ಚಿರೋಟಿ ರವೆ ಇಲ್ಲಾಂದ್ರೆ ಉಪ್ಪಿಟ್ಟು ರವೆ, ಬಾಂಬೆ ರವೆಯನ್ನು ಏನು ಮಾಡಿರಿ ನೀವು ಮಿಕ್ಸಿಗೆ ಹಾಕ್ಬಿಟ್ಟು ತೊಗೊರಿ. ಮೆಜರ್ಮೆಂಟಕ್ಕೆ ಒಂದೇ ರೀತಿ ಕಪ್ಪೋದು ತೊಗೊರಿ. 1 ಸ್ಪೂನ್ ಆಗಷ್ಟೇ ಕಡಲೆಬೇಳೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಕಡಲೆಬೇಳೆ ಹಿಟ್ಟು ಪ್ರೋಟೀನ್ ರಿಚ್ ಇರ್ತದೆ ಅಂತೇಳಿ 1 ಸ್ಪೂನ್ ಆಗಷ್ಟು ಹಾಕಿದ್ದೀನಿ. ಟೇಸ್ಟನ್ನು ಚೆನ್ನಾಗಿ ಬರ್ತದೆ. ಯಾವ ಬಟ್ಲೆ ರವೆ ಹಾಕಿನಲ್ರಿ ಅದರಲ್ಲೇನೆ 1 ಬಟ್ಲಾಗಷ್ಟೇ ಮೊಸರನ್ನು ಹಾಕ್ತಾ ಇದ್ದೀನಿ. ಸಪ್ಪು ಇರೋ ಮೊಸರನ್ನೇ ಹಾಕ್ರಿ. ನೋಡಿ 1 ಬಟ್ಲು ಮೊಸರನ್ನು ಹಾಕಿದ್ದೀನಿ, 1 ಬಟ್ಲಾಗಷ್ಟೇ ನೀರನ್ನು ಹಾಕ್ತಾ ಇದ್ದೀನಿ. 3 ಬಟ್ಲು ರವೆ, 1 ಬಟ್ಲು ಮೊಸರು, 1 ಬಟ್ಲು ನೀರು, 1 ಸ್ಪೂನ್ ಆಗಷ್ಟೇ ಕಡಲೆಬೇಳೆ ಹಿಟ್ಟು. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರಿ. ನೋಡಿ ಆ ರವೆ ಹಿಟ್ಟು ಎಲ್ಲ ಏನಾಗಲಿ ನೀಟಾಗಿ ಮಿಕ್ಸ್ ಆಗಲಿ ರೀ. ನೋಡಿ ಈಗಂತೂ ಎಲ್ಲರಿಗೂ ಮಕ್ಕಳು ಹಿಡ್ಕೊಂಡು ದೊಡ್ಡವ್ರಿಗೆ ಎಲ್ಲರಿಗೂ B12 ಡೆಫಿಷಿಯನ್ಸಿ ತುಂಬಾ ಜಾಸ್ತಿ ಅದ ರೀ. ಅದಕ್ಕೆ B12 ಡೆಫಿಷಿಯನ್ಸಿಗೆ ಸ್ವಲ್ಪ ಫರ್ಮೆಂಟೆಡ್ ಫುಡ್ ತಿನ್ನಬೇಕು ಅಥವಾ ಮೊಸರು ತಿನ್ಬೇಕಂತ ಹೇಳ್ತಾರೆ. ಆ ರೀತಿ ಡೆಫಿಷಿಯನ್ಸಿ ಇರೋರು ಈ ರೀತಿ ಮೊಸರು, ಕಡಲೆಬೇಳೆ ಹಿಟ್ಟು, ರವೆಯನ್ನು ರಾತ್ರಿನೇ ಕಲಿಸ್ಬಿಟ್ಟು ಇದರಿಂದ ದೋಸೆ ಥರ, ರೊಟ್ಟಿ ಥರನೂ ನೀವು ಮಾಡ್ಕೋಬೋದು. ಇಲ್ಲ ನೀವೇನು ಡಾಕ್ಟರ್ ಏನು ಅನ್ನಕ್ಕೆ ಹೋಗಬೇಡ್ರಿ. ಇಲ್ಲ ಇದ್ರದ್ದು ಖರೇನೂ ಈ ರೀತಿ ಬೆನಿಫಿಟ್ಸ್ ಅದಾವು. ನೀವು ಇದನ್ನು ಬೇಕಂದ್ರೆ ಹೋಗಿ ಗೂಗಲ್ನನ್ನು ಚೆಕ್ ಮಾಡ್ಕೋಬೋದು. ನೋಡ್ರಿ ಎಲ್ಲನೂ ಈಗ ಏನಾಗೈತಿ ನೀಟಾಗಿ ಮಿಕ್ಸ್ ಆಗಿದೆ. ಈಗ ಹಾಕಿರುವ ರವೆನೆಲ್ಲ ಮುಚ್ಚಿ ಒಂದು 10 ನಿಮಿಷ ತೆಗೆದಿಡ್ತೀನಿ. 10 ನಿಮಿಷ ಆದಮೇಲೆ ಉಳಿದಿರುವ ಸಾಮಗ್ರಿಗಳನ್ನ ಹಾಕ್ತೀನಿ. ನೋಡಿ 10 ನಿಮಿಷ ಆಗ್ಯದ್ರಿ. ಇದೇ ರೀತಿನೇ ಗಟ್ಟಿ ಬರಬೇಕು. ಜಾಸ್ತಿ ನೀರನ್ನು ಹಾಕಬೇಡ್ರಿ. ನೀರು, ಮೊಸರು ಎಲ್ಲನೂ ಮೇಜರ್ಮೆಂಟ್ ಮಾಡಿನೇ ಹಾಕ್ರಿ. ಈಗ ಉಳಿದಿರುವ ಸಾಮಗ್ರಿಗಳನ್ನು ಹಾಕೋನು. ರವೆನೂ ಏನಾಗಿದೆ ಚೆಂದಂಗಿನೇ ಅಂದ. ಇಲ್ಲಿ ಅರ್ಧ ಈರುಳ್ಳಿಯನ್ನು ಉದ್ದುದ್ದಾಗಿ ತೆಳವಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ನೋಡಿ 1 ಬಟ್ಲಾಗಷ್ಟ ಸಬ್ಬಸಿಗೆ ಸೊಪ್ಪನ್ನು ಸೋಸಿ ತೊಳೆದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಆದಷ್ಟು ಎಳೆ ಸಬ್ಬಸಿಗೆ ಸೊಪ್ಪನ್ನು ಹಾಕ್ರಿ, ಟೇಸ್ಟ್ ಚೆನ್ನಾಗಿ ಬರ್ತದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಒಂದು ಅರ್ಧ ಸೌತೆಕಾಯಿನ ತುರಿದ್ಬಿಟ್ಟು ಹಾಕ್ತಾ ಇದ್ದೀನಿ. ನೀವು ಕ್ಯಾರೆಟನ್ನಾದರೂ ತುರಿದ್ಬಿಟ್ಟು ಹಾಕ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ ಯಾವ ತರಕಾರಿ ಅದಾವಲ್ಲ ಅವನ್ನಷ್ಟೇ ಹಾಕ್ರಿ. ಯಾವುದೂ ಇಲ್ಲಾಂದ್ರೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇರ್ತದಲ್ಲ ಅದನ್ನ ಅಷ್ಟೇ ಹಾಕಿರೂ ನಡೀತದೆ. ಹೆಲ್ದಿ ಆಗಿರ್ಲಿ ಅಂತ ಹೇಳಿ ನಾನು ಈ ರೀತಿ ಎಲ್ಲ ವೆಜಿಟೇಬಲ್ಸನ್ನು ಹಾಕಿದ್ದೀನಿ. 2 ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ನೀವು ಮಕ್ಕಳಿಗೆ ಮಾಡ್ತಿದ್ರೆ ಅಂದರೆ ಮೆಣಸಿನ್ಕಾಯಿನ ಸ್ಕಿಪ್ ಮಾಡಿ ರೆಡ್ ಚಿಲ್ಲಿ ಫ್ಲೆಕ್ಸನ್ನು ಹಾಕ್ಬೋದು. ಸ್ವಲ್ಪ ಫ್ರೆಶ್ ಆಗಿರುವ ಕಾಯಿ ತುರಿಯನ್ನು ಹಾಕಿದ್ದೀನಿ. ಇದರಿಂದನೂ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ರೀ. 1 ಸ್ಪೂನ್ ಆಗಷ್ಟೇ ಜೀರಿಗೆಯನ್ನು ಹಾಕಿದ್ದೀನಿ. ನೋಡಿ ಕ್ಯಾರೆಟನ್ನು ನೀವು ಇತ್ತಂದ್ರೆ ತುರಿದ್ಬಿಟ್ಟು ಹಾಕ್ರಿ, ಅದ್ರದ್ದು ಟೇಸ್ಟ್ ಚೆನ್ನಾಗಿ ಬರ್ತದೆ. ಫ್ರೆಶ್ ಆಗಿರುವ ಕರಿಬೇವು ಸೊಪ್ಪನ್ನು ಸ್ವಲ್ಪ ಈ ರೀತಿ ಕೈಯಿಂದಾನೇ ಕಟ್ ಮಾಡಿ ಹಾಕ್ತಾ ಇದ್ದೀನಿ ರೀ. ನೋಡಿ ಒಂದು ಅರ್ಧ ಟೀ ಸ್ಪೂನ್ ಆಗಷ್ಟೇ ಅರಿಶಿಣನ ಹಾಕ್ತಾ ಇದ್ದೀನಿ. ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ ತುಂಬ ಮಸಾಲೆ ಏನು ಬೇಡ. ಈ ರೀತಿ ತರಕಾರಿನೇ ಜಾಸ್ತಿ ಹಾಕಿ ಮಾಡೋದ್ರಿಂದನೂ ಟೇಸ್ಟ್ ಚೆನ್ನಾಗಿ ಬರ್ತದೆ. ನೋಡಿ ಈಗ ಇದನ್ನೆಲ್ಲನೂ ಏನು ಮಾಡ್ಕೊಂಡ್ರಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು, ಸಬ್ಬಸಿಗೆ ಸೊಪ್ಪು ಇತ್ತಂದ್ರೆ ಹಾಕ್ರಿ, ಅಥವಾ ಇಷ್ಟೆಲ್ಲ ತರಕಾರಿ ಇದ್ದಿದ್ದಿಲ್ಲ ಅಂದ್ರೂ ನೀವು ಏನು ಮಾಡ್ಬೋದು, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಜೀರಿಗೆನ ಅಷ್ಟನ್ನು ಹಾಕೋಬೋದು. ನೋಡಿ ಎಲ್ಲನೂ ಏನು ಮಾಡಿದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ಇದೇ ರೀತಿನೇ ಇರ್ಬೇಕು ರೀ. ತುಂಬ ತೆಳು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಕರೆಕ್ಟಾಗಿನೇ ಮೆಜರ್ಮೆಂಟ್ ಮಾಡಿ ಹಾಕ್ರಿ. ನೋಡಿ ನಾನು ರೊಟ್ಟಿ ಮಾಡೋಕ್ಕಿದ್ದೀನಿ ಅಂತ ಹೇಳಿ ಈ ರೀತಿ ಗಟ್ಟಿಯಾಗಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇಲ್ಲ ನೀವು ದೋಸೆ ಥರ ಮಾಡ್ಕೋತಿದ್ದಂದ್ರೂ ಇದಕ್ಕೊಂದು ಸ್ವಲ್ಪ ನೀರನ್ನು ಹಾಕಿ ಜಾಸ್ತಿ ಏನು ಮಾಡ್ಬೋದು ಅಂದರೆ ತುಂಬ ತೆಳುವೂ ಮಾಡಬಾರ್ದು, ತುಂಬ ಗಟ್ಟಿನೂ ಮಾಡಬಾರ್ದು. ಆ ರೀತಿ ಹಿಟ್ಟು ಮಾಡಿಕೊಂಡು ನೀವು ದೋಸೆ ಥರನೂ ಮಾಡ್ಕೋಬೋದು. ಅದಕ್ಕೆ ಇಷ್ಟೆಲ್ಲ ವೆಜಿಟೇಬಲ್ಸ್ ಹಾಕಲಿಲ್ಲ ಅಂದ್ರೂ ನೀವು ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ರೆಡ್ ಚಿಲ್ಲಿ ಪೌಡ್ರು ಅಥವಾ ಇಷ್ಟು ಹಾಕಿರೂ ನಡೀತದೆ. ನೋಡಿರಿ ನಾನು ರೊಟ್ಟಿಯನ್ನು ತಟ್ಟು ತೋರ್ಸೋಕ್ಕಿದ್ದೀನಿ, ಅದಕ್ಕಾಗಿ ಈ ರೀತಿ ಗಟ್ಟಿ ಮಾಡ್ಕೊಂಡು ನೀವು 2 ರೀತಿಯೂ ಮಾಡ್ಕೋಬೋದು. ಇದೇ ರೀತಿ ಒಳಗನೆ ನೋಡಿ ನಾನು ರೊಟ್ಟಿ ತಟ್ಟಕ್ಕಿದ್ದೀನಿ. ಅದಕ್ಕೆ ಈ ಹೋಳಿಗೆ ಶೀಟನ್ನು ತೊಗೊಂಡಿನಿ. ಇದರಿಂದ ಏನಾಗ್ತದಂದ್ರೆ ನೋಡಿ ಎಣ್ಣೆನೂ ಕಡಿಮೆ ಹತ್ತದ, ಮತ್ತು ಎಷ್ಟು ಬೇಕಷ್ಟು ತೆಳವಾಗಿನೂ ತಟ್ಟಿಬಿಟ್ಟು ತೊಗೋಬೋದು. ಅದಕ್ಕಂತ ಹೇಳಿ ನೋಡಿ ನಾನು ಒಂದು ಕೈಯಿಂದ ತಟ್ಟಿಬಿಟ್ಟು ತೋರಿಸ್ತೀನಿ, ನಿಮಗೆ ಲಟ್ಟಿಸ್ಬಿಟ್ಟು ತೋರಿಸ್ತೀನಿ. ಎಷ್ಟು ಬೇಕಷ್ಟು ತೆಳವಾಗಿ ಮಾಡ್ಕೋಬೋದು. ಒಬ್ಬೊಬ್ರಿಗೆ ದಪ್ಪ ಆಗಿರೋದು ಯಾವುದೂ ಇಷ್ಟ ಆಗಲ್ಲ, ತೆಳವಾಗಿರೋದನ್ನೇ ತಿಂತಿರ್ತಾರೆ. ನೋಡಿ ಆ ರೀತಿ ನೋಡಿ ನಿಮಗೆ ಎಷ್ಟು ದೊಡ್ಡ ತಟ್ಟಾಗಿ ಬರಲಿಲ್ಲ ಅಂದರೂ ಸ್ವಲ್ಪ ಹಿಟ್ಟನ್ನು ತೊಗೊಂಡು ಸಣ್ಣ ತಟ್ಬಿಟ್ಟು ಮಾಡ್ಕೋಬೋದು. ನೋಡಿ ಈ ರೀತಿ ನೋಡಿ ಜಾಸ್ತಿ ಕೈಗೆ ಏನು ಎಣ್ಣೆ ಹಚ್ಕೋಬೇಕು ಅಥವಾ ಏನಿಲ್ಲ. ಒಂದ್ಸಲ ನೀವು ಕೈಗೆ ಎಣ್ಣೆ ಹಚ್ಚಿ ಶೀಟಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ರೆ ಸಾಕ್ರಿ. ನೋಡಿ ಎಷ್ಟು ಬೇಕಷ್ಟು ತೆಳುವಾಗಿನೂ ಏನು ಮಾಡ್ಬೋದು ತಟ್ಟಿಬಿಟ್ಟು. ನೋಡಿ ನಾನು ನಿಮ್ಗೆ ಲಟ್ಟಿಸ್ಬಿಟ್ಟು ತೋರಿಸ್ತೀನಿ. ಆಲ್ರೆಡಿ ತವೇನೂ ಕೈಲಿಕ್ಕೆ ಇಟ್ಟೀನಿ, ತವೇನು ಚೆನ್ನಾಗಿ ಕಾಯ್ದದ. ನೋಡಿ ತುಂಬ ತೆಳುವಾಗಿನೇ ತಟ್ಟಿಬಿಟ್ಟು ತೊಗೊಂಡಿದ್ದೀನಿ. ಈಗ ಇದನ್ನು ಏನು ಮಾಡೋಣ ಬೇಯಿಸ್ಬಿಟ್ಟು ತೊಗೊಳ್ಳೋಣ. ನೋಡಿ ಮತ್ತು ತರಕಾರಿ ಕ್ವಾಂಟಿಟಿ ಹೆಚ್ಚು ಕಡಿಮೆ ನೀವು ಮಾಡ್ಕೋಬೋದು. ನೋಡಿ ಆದಷ್ಟು ಮಕ್ಕಳೆಲ್ಲ ತರಕಾರಿ ತಿನ್ನೋಕ್ಕೆ ಬೇಡ ಅಂತಿರ್ತಾರೆ. ಅದಕ್ಕಾಗಿ ನಾನೇನು ಮಾಡಿದ್ದೀನಿ, ಎಲ್ಲ ತರಕಾರಿ ಸೊಪ್ಪನ್ನು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ನೋಡಿರಿ ತವೇನು ಚೆನ್ನಾಗಿ ಕಾಯ್ದಾದ್ರೆ ಈಗ ಇದನ್ನು ಏನು ಮಾಡೋಣ ಬೇಯಿಸ್ಬಿಟ್ಟು ತೊಗೊಳ್ಳೋಣ. ನೋಡಿ ಬೇಯಿಸೋ ಮುಂದೆ ನೋಡ್ರಿ ಕೆಲವ್ರು ಏನು ಹೇಳ್ತಾರೆ, ರವೆ ರೊಟ್ಟಿ ಗಟ್ಟಿ ಬರ್ತಾವ ಅಥವಾ ಬಿರುಸಾಗ್ತಾವ ಅಂತಿರ್ತಾರೆ. ನೀವು ಇದನ್ನು ಏನು ಮಾಡ್ಬೇಕು ನೋಡಿ, ಅದು ಒಂದು ಸೈಡ್ ಬೇಯ್ದ ಮೇಲೆ ಏನಾಗ್ಬಿಡ್ತದೆ, ಶೀಟ್ ತಂತಾನೆ ಬೇಗನೆ ಬಿಟ್ಟು ಬಿಡ್ತದೆ.
ನೋಡಿ ಯಾವುದೇ ರೀತಿ ಅಂಟ್ಕೊಳ್ದಿಲ್ಲ. ನೋಡಿ ಒಂದು ಸೈಡ್ ಅದು ಚೆನ್ನಾಗಿ ಬೇಯಲಿರಿ, ನೀವು ಎಣ್ಣೆನೋ ತುಪ್ಪನೋ ಹಚ್ಚಿ ಬೇಯಿಸ್ಕೊರಿ. ಬೇಯಿಸೋ ಮುಂದೆ ನೋಡಿ ಜಾಸ್ತಿ ತಿರುವಿ ಹಾಕಿ ಬೇಯಿಸ್ಬೇಡ್ರಿ. ಯಾವುದೇ ಇರಲಿ, ರೊಟ್ಟಿ, ಚಪಾತಿ ಅಥವಾ ಈ ರೀತಿ ಪರಾಟ ನೀವು ಜಾಸ್ತಿ ತಿರುವಿ ಬೇಯಿಸ್ಬಿಟ್ರೆ ಎಷ್ಟು ಆ ರೀತಿ ಮಾಡ್ತಿರಲಿ ಆವಾಗ ಅದು ಏನಾಗ್ಬಿಡ್ತದೆ, ಬಿರುಸಾಗ್ಬಿಡ್ತದೆ. ಒಂದು ಸೈಡ್ ಚೆನ್ನಾಗಿ ತುಂಬ ತೆಳುವದ, ಬೇಗನೆ ಬೇಯ್ತದ್ರಿ ಇದು. ನೋಡಿ ಈ ರೀತಿ ಇಷ್ಟೇ ಬೇಯಿಸ್ಕೊಂಡ್ರೆ ಸಾಕು ನೋಡ್ರಿ. ಜಾಸ್ತಿ ಸಲ ತಿರುವಿ ಬೇಯಿಸ್ರೂ ಅವಾಗ ಏನಾಗ್ತದೆ, ಬಿರುಸೋ ಅವಾಗ ಏನತ್ತರ ಇಲ್ಲ ನಿಮ್ಮ ಥರ ಬಂದಿಲ್ಲ, ಗಟ್ಟಿ ಬಂದಾವು, ಬಿರುಸಾಗಿ ಓದಿರ್ತಾರೆ. ಈ ರೀತಿನೇ ನಾನು ಏನು ಹೇಳ್ತೀನಿ ಕರೆಕ್ಟಾಗಿ ನೀವು ಫಾಲೋ ಮಾಡ್ಕೊರಿ. ನನ್ನ ರೀತಿಯೇ ನೀವು ತುಂಬ ತೆಳುವಾಗಿರುವಂಥ ಸಾಫ್ಟ್ ರವೆ ರೊಟ್ಟಿಯನ್ನು ಮಾಡ್ಕೋಬೋದು. ಒಂದನ್ನು ನಾನು ನಿಮಗೆ ಏನು ಮಾಡ್ತೀನಿ, ಇಲ್ಲ ನಮ್ಮ ಕೈಯಿಂದ ಈ ರೀತಿ ತಟ್ಟಕ್ಕೆ ಬರಲ್ಲ ಅನ್ನೋರು ನೀವು ಲಟ್ಟಿಸ್ಬಿಟ್ಟು ತೊಗೋಬೋದು. ನೋಡಿ ನಾನು ನಿಮಗೆ ಲಟ್ಟಿಸ್ಬಿಟ್ಟು ತೋರಿಸ್ತೀನಿ ನೋಡಿರಿ. ಒಂದು ಸ್ವಲ್ಪ ನೋಡಿ ಶೇಟಿಗೆ ಎಣ್ಣೆ ಹಚ್ಕೊಂಡಿದ್ದೀನಿ, ಒಂದು ಸ್ವಲ್ಪ ನೋಡಿ ಆ ಲಟ್ಸು ಬೆಳ್ಳುಣಿಗೆನೂ ಎಣ್ಣೆ ಹಚ್ಬಿಟ್ಟಿದ್ದೀನಿ. ಆ ತಟ್ಟಿದಕ್ಕಿಂತನೂ ಲಟ್ಟಿಸಿ ಇನ್ನೂ ತೆಳುವಾಗಿನೂ ಲಟ್ಟಿಸ್ಬಿಟ್ಟು ತೊಗೋಬೋದು ನೋಡಿರಿ. ಇಲ್ಲಿ ನೋಡಿ ಲಟ್ಸು ಮುಂದೆ ಮತ್ತು ಇಲ್ಲಿ ಮೆಣಸಿನ್ಕಾಯಿ ಮತ್ತು ಆ ಈರುಳ್ಳಿ ಇರೋ ಮುಂದೆ ಈ ರೀತಿ ಗ್ಯಾಪ್ ಆಗ್ತದೆ ರೀ. ಇಲ್ಲ ಈ ರೀತಿ ಬೇಡ ಅಂದ್ರೆ ನೀವು ಏನು ಮಾಡ್ಬೋದು, ಆ ಈರುಳ್ಳಿಯನ್ನು ತುರಿದ್ಬಿಟ್ಟು ಹಾಕ್ಬೋದು. ಹಸಿ ಮೆಣಸಿನ್ಕಾಯಿ ಜೀರಿಗೆನ ತರಿಯಾಗಿನೇ ಗ್ರೈಂಡ್ ಮಾಡಿಬಿಟ್ಟು ಹಾಕ್ಬೋದು. ಅದರ ಮಕ್ಳಿಗೆ ಮಾಡ್ತಿದ್ರಿ ಅಂದ್ರೆ ನೀವು ಖಾರನ ಕರೆಕ್ಟಾಗಿ ನೋಡ್ಬಿಟ್ಟು ಹಾಕೋರಿ. ಇಲ್ಲ ಅಥವಾ ಹಸಿ ಮೆಣಸಿನ್ಕಾಯಿನ ಬಿಟ್ಟು ರೆಡ್ ಚಿಲ್ಲಿ ಫ್ಲೇಕ್ಸನ್ನು ಹಾಕೋಬೋದು ನೋಡಿರಿ. ನೋಡಿ ಆ ಕೈಯಿಂದ ತಟ್ಟಿದ್ಕಿಂತನೂ ತೆಳುವಾಗಿನೇ ಏನು ಮಾಡಿದ್ದೀನಿ, ಲಟ್ಟಿಸ್ಬಿಟ್ಟು ತೊಗೊಂಡಿದ್ದೀನಿ. ಈಗ ಇದನ್ನು ಬೇಯಿಸ್ಬಿಟ್ಟು ತೊಗೋತೀನಿ ರೀ. ಬೇಯಿಸಿದ್ಮೇಲೆ ನಾನು ಇದನ್ನು ಏನು ಮಾಡ್ತಾಯಿದ್ದೀನಿ, ಸರ್ವ್ ಮಾಡಿ ತೋರಿಸ್ತೀನಿ ನೋಡಿರಿ. ನೋಡಿ ಇದನ್ನು ಬೇಯಿಸ್ಬಿಟ್ಟು ತೊಗೊಳನ್ರಿ. ನೋಡಿ ಮತ್ತಿದು ರೇಷು ಚೇಂಜ್ ಆಗಿದ್ರೆ ನೋಡಿ ನಾನು ಇಲ್ಲಿ ಕಾಯಿ ಚಟ್ನಿ ಮಾಡ್ಕೊಂಡಿದ್ದೆ. ನೀವು ಕಾಯಿ ಚಟ್ನಿ ಜೊತೆನೂ ಸರ್ವ್ ಮಾಡ್ಬೋದು, ಶೇಂಗಾ ಚಟ್ನಿ ಜೊತೆನೂ ಇದು ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ರೆಸಿಪಿ ರೀ. ಇದೇನಂದ್ರೆ ಹೆಸರು ಕಾಳು ಮೆಂತ್ಯ ಸೊಪ್ಪು ಹಾಕಿ ಮಾಡಿರುವ ಹಿಂಡಿ ಪಲ್ಯ ಅಂತ ಕರಿತೀವಿ ರೀ ನಾವು. ಇದು ರೊಟ್ಟಿ, ಚಪಾತಿ, ಅನ್ನ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ರೀ. ಇದ್ರ ರೆಸಿಪಿ ನೀವು ಬೇಕಂದ್ರೂ ನನಗೆ ಕಮೆಂಟ್ ಮಾಡಿ ಹೇಳ್ರಿ, ನಾನು ಮಾಡಿಬಿಟ್ಟು ತೋರಿಸ್ತೀನಿ. ಈಗ ನೋಡಿರಿ ಆ ಎರಡೂ ರವಾ ರೊಟ್ಟಿಯನ್ನು ನಾನು ಅದನ್ನು ರೊಟ್ಟಿಯನ್ನು ಬೇಯಿಸ್ಬಿಟ್ಟು ತೊಗೊಂಡು ನಿಮಗೆ ಸಮೀಪದಿಂದನೂ ತೋರಿಸ್ತೀನಿ ನೋಡಿರಿ. ಎಷ್ಟು ತೆಳುವಾಗಿ ಬಂದಾವೆ ನೋಡಿರಿ. ನೋಡಿ ಮತ್ತು ಎಷ್ಟು ಸಾಫ್ಟ್ ಅದಾವೆ ನೋಡಿರಿ. ಇದೇ ನೋಡಿರಿ ಇಡೀ ದಿನ ಇಟ್ರೂ ಇಷ್ಟನೇ ಸಾಫ್ಟ್ ಆಗಿ ನೋಡಿರಿ. ರವಾ ರೊಟ್ಟಿ ಬಿರುಸತ್ತಿರ್ತಾರೆ, ಎಷ್ಟು ಸಾಫ್ಟಾಗಿ ಬಂದಾವೆ ನೋಡಿರಿ. ನೋಡಿ ಎರಡೂ ರೊಟ್ಟಿನೂ ತುಂಬಾ ಸಾಫ್ಟಾಗಿ ಬಂದಾವೆ. ನಾನು ಹೇಳಿದ್ದೀನಿ ಬೇಯಿಸೋ ಮುಂದೆನೂ ಜಾಸ್ತಿ ಜಲೆ ತಿರುವು ಬಿಟ್ಟು ಬೇಯಿಸ್ಕೊಬೇಡ್ರಿ. ಅವಾಗೂ ಯಾವುದೇ ರೊಟ್ಟಿ ಅಥವಾ ಚಪಾತಿ ಇರಲಿ ಬಿರುಸಾಗಿ ಗಟ್ಟಿ ಆಗ್ತದೆ ನೋಡಿರಿ. ನೋಡಿ ನಾನಂತೂ ಇವತ್ತು ಇದನ್ನೇನು ಮಾಡ್ತಾಯಿದ್ದೀನಿ, ಇದು ಹೆಸರು ಕಾಳು ಹಿಂಡಿ ಪಲ್ಯ ಅಂತೂ ನಮ್ಮ ಮನೇಲಿ ಎಲ್ಲರಿಗೂ ಫೇವ್ರೇಟ್ ರೀ. ತುಂಬ ಟೇಸ್ಟಿನೂ ಇರ್ತದೆ, ಪ್ರೋಟೀನ್ ರಿಚ್ನೂ ಇರ್ತದೆ. ನಮ್ಮ ಉತ್ತರ ಕರ್ನಾಟಕದ ಕಡೆ ಇದು ರೊಟ್ಟಿ, ಚಪಾತಿ, ಸಜ್ಜಿ ರೊಟ್ಟಿ ಜೊತೆ ಮಾಡೋದು ಜಾಸ್ತಿ ರೀ. ಇದನ್ನು ನೀವು ಇದ್ರ ಜೊತೆ ಇಲ್ಲ ಯಾವುದೂ ಬೇಡ ಅಂದ್ರೆ ನೀವು ಇದನ್ನು ಬರೀ ಸಾಸ್ ಜೊತೆನೂ ಸರ್ವ್ ಮಾಡ್ಬೋದು ನೋಡಿರಿ. ನೋಡಿ ನಾನು ಬಿಸಿ ರವಾ ರೊಟ್ಟಿ, ಹೆಸರುಕಾಳು ಹಿಂಡಿ ಪಲ್ಯ ಅಥವಾ ಶೇಂಗಾ ಚಟ್ನಿ ಪುಡಿನೂ ಅದ, ಆಮೇಲೆ ಇಲ್ಲಿ ಕಾಯಿ ಚಟ್ನಿನೂ ಮಾಡ್ಕೊಂಡಿದ್ದೀನಿ. ತುಂಬ ಟೇಸ್ಟಿಯಾಗಿರುವಂಥ ರೆಸಿಪಿ. ದಿನಾಲು ರೊಟ್ಟಿ, ಚಪಾತಿ ಅಥವಾ ಬ್ರೇಕ್ಫಾಸ್ಟಿಗೆ ಇಡ್ಲಿ, ದೋಸೆ ತಿಂದು ಬೇಜಾರಾಗಿತ್ತಂದ್ರೆ ಈ ರೀತಿ ಟೇಸ್ಟಿಯಾಗಿರುವಂಥ ಮಸಾಲ ರವಾ ರೊಟ್ಟಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಒಂದ್ಸಲ ಟ್ರೈ ಮಾಡಿರಿ, ಎಲ್ಲರಿಗೂ ಫೇವ್ರೇಟ್ ಆಗ್ತೈತಿ ನಿಮ್ಗೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅಂತ ತಿಳಿಸ್ರಿ. ಮತ್ತು ಒಳ್ಳೆಯ ಹೊಸ ರೆಸಿಪಿಗಳಿಗಾಗಿ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ನೀವು ಈ ವಿಡಿಯೋವನ್ನು ಯಾವ ಊರು ಸಿಟಿಯಿಂದ ನೋಡತ್ತೀರತ್ತ ಹೇಳಿದ್ರು ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಈ ವಿಡಿಯೋವನ್ನು ಹೈಪ್ ಮಾಡಿರಿ, ಇದು ಅವಾಗ ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆಗ್ತದೆ. ಕನ್ನಡತಿ ಅಡುಗೆ ಚಾನಲನ್ನು ಸಪೋರ್ಟ್ ಮಾಡಿರಿ.